ಇನ್ನು ನೆನ್ನೆ ಈ ಬಸ್ ದುರಂತದಲ್ಲಿ ಬದುಕುಳಿದವ್ರದ್ದು ಕೂಡ ಒಂದು ಹೋರಾಟನೇ. ಯಾಕಂದರೆ ಅವರೆಲ್ಲರೂ ಗಾಯಾಳುಗಳೇ. ಹಿರಿಯೂರು ಗೊರ್ಲತ್ತು ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಗಗನಶ್ರೀಗೆ ಚಿಕಿತ್ಸೆ ಮುಂದುವರೆದಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಗನಶ್ರೀಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಬಟ್ ಇವ್ರ ಜೊತೆಗೇ ಇದ್ದಂತಹ ಇವ್ರ ಬೆಸ್ಟ್ ಫ್ರೆಂಡ್ ರಶ್ಮಿ ಮಹಲೆ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಗೆಳತಿ ರಕ್ಷಿತಾ ಕೂಡ ದುರಂತದಲ್ಲಿ ಬಚಾವಾಗಿದ್ದಾರೆ. ಕೈ ಕಾಲು ಇತರೆ ಭಾಗಗಳಿಗೆ ಇವರಿಗೆ ಗಾಯ ಆಗಿದೆ. ಗಗನ ಗಾಯ ಆಗಿದೆ. ಹೀಗಾಗಿ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ಸುಟ್ಟ ಗಾಯಗಳಾಗಿರುತ್ತೆ, ಎರಡನೇದು ಜಿಗಿದಿರ್ತಾರಲ್ಲ ಆ ಟೈಮಲ್ಲಿ ಪೆಟ್ಟಾಗಿರುತ್ತೆ. ಹೀಗಾಗಿ ಟ್ರೀಟ್ಮೆಂಟನ್ನು ಕೊಡಿಸೋ ಕೆಲಸವನ್ನು ಫ್ಯಾಮಿಲಿಯವರು ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂದು ಕಡೆಗೆ ಸಾವನ್ನಪ್ಪದವ್ರದ್ದು ಒಂದು ಕತೆ ಆದರೆ ಇವ್ರದ್ದೆಲ್ಲ ಪ್ರತಿನಿತ್ಯ ಸತ್ತು ಬದುಕಬೇಕಾದಂತಹ ನರಳಾಟ ನೋವಿರುತ್ತೆ. ಯಾಕಂದರೆ ಬರ್ನಿಂಗ್ ಮಾರ್ಕ್ಸ್ ಅಂದರೆ ಅದಷ್ಟು ಸುಲಭಕ್ಕೆ ರಿಕವರ್ ಆಗಲ್ಲ, ಹೀಲ್ ಆಗಲ್ಲ. ಬೆಂದ ಜೀವಗಳು, ನೊಂದು ಬೆಂದ ಕುಟುಂಬಗಳು. ಮಗಳು ಪಾರಾಗಿದ್ದಾರೆ, ಬಟ್ ಮಗಳ ಸ್ನೇಹಿತೆ ಸಚಿವ ದಹನ ಆಗಿದ್ದಾರೆ. ಗಗನಶ್ರೀ ಮನೆಯಲ್ಲಿ ದುಃಖ ಅನ್ನೋದು ಮಡುಗಟ್ಟಿದೆ. ಜೊತೆ ಕೆಲ ಗಂಟೆಗಳ ಹಿಂದೆ ಇದ್ದವರು ಒಬ್ಬರು ಸಾಯ್ತಾರೆ, ಅದು ಸುಟ್ಟು ಬೂದಿ ಆಗ್ಬಿಡ್ತಾರೆ. ಪಬ್ಲಿಕ್ ಟಿವಿ ಜೊತೆಗೆ ಗಗನಶ್ರೀ ಅವರ ತಂದೆ ದುಃಖ ತೋಡ್ಕೊಂಡಿದ್ದಾರೆ. ಅವ್ರಿಗಾಗಿರುವಂತಹ ಟ್ರಾಮಾ, ಆಘಾತದ ಬಗ್ಗೆ ಅವರು ಹೇಳಿದ್ದಾರೆ. ಮಗಳನ್ನು ಸೇಫಾಗಿ ಕಳಿಸ್ಕೊಟ್ಟಿರ್ತಾರೆ ಪಾಪ. ಹೀಗೆ ಒಬ್ಳು ಸಾಯ್ತಾಳೆ, ಯಾರು ಮನೆಗೆ ಹೋಗಬೇಕಾಗಿತ್ತು ಆಕೆ, ಯಾರು ಹೋಸ್ಟ್ ಆಗಬೇಕಾಗಿತ್ತು ಆಕೆ ಸಾಯ್ತಾಳೆ. ಅವ್ರ ಜೊತೆಗಿದ್ದಂತಹ ಇಬ್ಬರು ಉಳಿತಾರೆ, ಬಟ್ ಇಬ್ಬರಿಗೂ ಗಾಯಗಳಾಗಿದೆ. ದುರಂತದಲ್ಲಿ ಬದುಕಿ ಬಂದಂತಹ ಗಗನಶ್ರೀ ಅವರ ತಂದೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮಗಳ ಆರೋಗ್ಯ ಹೇಗಿದೆ, ಏನು ಹೇಳ್ತಾ ಇದ್ದಾರೆ, ಹೇಗಿತ್ತು ಸಿಚುವೇಶನ್, ಏನು ಹೇಳ್ಕೊಂಡ್ರು ತಮ್ಮ ಹತ್ರ? ನನಗೆ ಮಧ್ಯರಾತ್ರಿ 2 ಗಂಟೆಗೆ ನನಗೆ ಫೋನ್ ಬಂದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ, ನಾನು ಮತ್ತು ನನ್ನ ಫ್ರೆಂಡು ರಕ್ಷಿತಾ ಹೊರಗಡೆಗೆ ಜಂಪ್ ಹೊಡೆದಿದ್ದೀವಿ, ರಶ್ಮಿ ಅನ್ನೋರು ಬೆಂಕಿನಲ್ಲಿ ಮೋಸ್ಟ್ಲಿ ಇದಾಗಿರ್ತಾರೆ, ಅವರು ಹೊರಗಡೆಗೆ ನೆಗೆಯೋಕ್ಕಾಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾನು 2 ಗಂಟೆಗೆ ಇಲ್ಲಿಂದ ಬೆಂಗಳೂರಿನಿಂದ ಬಿಟ್ಟೆ, ನಾನು ಮತ್ತು ನನ್ನ ಮಗನ ಜೊತೆಯಲ್ಲಿ. ಅಲ್ಲಿಗೆ ಹೋಗು ತಲುಪತ್ರಲ್ಲೇ 5 ಗಂಟೆ ಆಯಿತು. ಅಲ್ಲಿ 5 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿಂದ 5 ಕಿಲೋಮೀಟ್ರ್ ಹೋಗೋದಕ್ಕೆ 2 ಗಂಟೆ ಆಯಿತು ನನಗೆ. ಅಷ್ಟರೊಳಗಡೆ ನನ್ನ ಮಗಳು ಮತ್ತು ರಕ್ಷಿತಾ ಅನ್ನೋ ಅವಳು ಸ್ನೇಹಿತನ ಕರ್ಕೊಂಡೋಗಿ ಶಿವಮೊಗ್ಗದವರು ಕಾರ್ನಲ್ಲಿ ಹೋಗ್ತಾಯಿದ್ದರು, ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಏನು ಇನ್ಸಿಡೆಂಟ್ ಆಗಿತ್ತು ಆ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಲಾರಿ ಡಿವೈಡ್ರಿಂದ ಒನ್ ವೇಗೆ ಬಂದು ಡಿವೈಡ್ರ್ ಕ್ರಾಸ್ ಮಾಡ್ಕೊಂಡು ಬಂದು ಒಂದು ಬಸ್ಗೆ ಹೊಡೆದಿತ್ತು. ಅದ್ರ ಪಕ್ಕದಲ್ಲಿ ಒಂದು 40 ಜನ ಸ್ಕೂಲ್ ಮಕ್ಕಳಿದ್ದಂಥ ಬಸ್ಸು ಸಹ ಇತ್ತು. ಬೆಂಕಿ ಏನು ಹತ್ಕೊಂಡಿದೆ, ಮಗಳಿಗೆ ಆಕ್ಸಿಡೆಂಟ್ ಆದ ತಕ್ಷಣವೇ ಇಮಿಡಿಯೇಟಾಗಿ ನನ್ನ ಮಗಳು ಸಿಂಗಲ್ ಬರ್ತಿಂದ ಡಬಲ್ ಬರ್ತ್ಗೆ ಹೋಗಿ ಬಿದ್ದು ಅವ್ರ ಸ್ನೇಹಿತರಿರೋ ಕಡೆ ಬಿದ್ದಾಗ ಆಕ್ಸಿಡೆಂಟ್ ಆಗಿದೆ ಎದೇಳಿ ಅಂತ ಹೇಳಿದಾಳೆ. ಫೋನ್ ಎತ್ಕೊಳ್ಳೋಕೆ ಹೋಗಿ ನೋಡಿದಾಗ ಆಲ್ರೆಡಿ ಅರ್ಧ ಬಸ್ಗೆ ಫೈರ್ ಆಗಿದೆ ಒಳಗಡೆ. ಫೈರ್ ನೋಡಿಬಿಟ್ಟು ಲೋವರ್ ಬರ್ತಿಂದ ಒಬ್ಬರು ಮತ್ತು ಅಪ್ಪರ್ ಬರ್ತಿಂದ ಒಬ್ಬರು ಗ್ಲಾಸ್ನಲ್ಲಿ ವಿಂಡೋ ಸೈಡ್ನಲ್ಲಿ ನೆಗೆದು ಕೆಳಗಡೆ ಬಂದಿದ್ದಾರೆ. ಇನ್ನು ಅಪ್ಪರ್ ಸೀಟಿಂದ ಜಂಪ್ ಮಾಡಿರೋದಾ ಸರ್? ಮೇಲ್ಗಡೆಯಿಂದ ಜಂಪ್ ಮಾಡಿರೋದು? ಜಂಪ್ ಮಾಡಿದೆ. ಏನೆಲ್ಲ ಹಾನಿ ಆಗಿದೆ, ಲೈಕ್ ಡ್ಯಾಮೇಜ್ ಆಗಿದೆ ಸರ್? ಕಾಲು, ಕೈ ಏನಾದರೂ ಪೆಟ್ಟಾಗಿದೆ? ಸ್ಪೈನಲ್ ಕಾರ್ಡ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಾಲ್ಗೆ ಎಲ್ಲ ಗ್ಲಾಸು ಚುಚ್ಕೊಂಡಿದೆ. ಸ್ಟ್ರೆಸ್ ಆಗಿದೆ, ಫುಲ್ಲು ಸ್ಟ್ರೆಸ್ ಆಗಿದೆ. ಇನ್ನು ಪ್ಯಾನಿಕ್ ಮೋಡಲ್ಲೇ ಇದ್ದಾರೆ ಸರ್? ಮೋಡಲ್ಲೇ ಇದ್ದಾರೆ. ಇವಾಗ ರಶ್ಮಿ ಅಂದರೆ ಒಂದೇ ಕಂಪನಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಇವರು ಕಣ್ಣು ಮುಂದೆನೇ ಬೆಂಕಿಯಲ್ಲಿ ಹೊರಗಡೆ ಬರಲಿಕ್ಕೇ ಆಗಲಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಕೊಂಡ್ರೆ? ಅವರು ಹೇಳ್ಕೊಂಡದ್ದು ಏನಂತಂದರೆ, ಬಸ್ ಏನು ಬೆಂಕಿ ಒಳಗಡೆ ಸ್ಟೇಜ್ ಬೈ ಸ್ಟೇಜ್ ಫೈರ್ ಆಗ್ತಾಯಿತ್ತು. ಫೈರ್ ಆದಂಥ ಸಂದರ್ಭದಲ್ಲಿ ನಾವು ರಶ್ಮಿ ಬಾ ಅಂತ ಕರೆದು ಅವ್ರು ಬರಲಿತ್ರೊಳಗಡೆ ಬೆಂಕಿ ಫುಲ್ ಬಸ್ಗೆ 5 ಸೆಕೆಂಡ್ ವಿತಿನ್ ನಾನು ನೆಗೆದ 5 ಸೆಕೆಂಡ್ ಒಳಗಡೆ ಫುಲ್ ಬಸ್ಸು ಫೈರ್ ಆಯಿತು ಅಂತ ಹೇಳ್ಕೊಂಡ್ರು. ನನಗೆ ಅವ್ರು ಒಳಗಡೆಗೆ ಬರಲಿಕ್ಕಾಗಿಲ್ಲ ಅಂತ ಹೇಳ್ಕೊಂಡ್ರು. ಈಗ ರಕ್ಷಿತಾ ಮತ್ತು ಗಗನ್